ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಹಲಸಿನ ಹಣ್ಣನ್ನು ಬಳಸ್ಕೊಂಡು ಪೊಂಗಲ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಿದ್ದೀನಿ. ಮೊದಲು ಈ ಒಂದು ಟೀ ಗ್ಲಾಸಲ್ಲಿ ನಾನು ಅರ್ಧದಷ್ಟು ಹೆಸರು ಬೇಳೆ ಮತ್ತು 1 ಗ್ಲಾಸಷ್ಟು ಅಕ್ಕಿನ ತೊಳೆದು ನೆನೆಸಿ ಇಟ್ಕೊತಿದ್ದೀನಿ. ಇನ್ನೊಂದು ಕಡೆ ಈ ಹಲಸಿನ ತೊಳೆಗಳನ್ನೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ. 1 ಗ್ಲಾಸ್ ಅಕ್ಕಿಗೆ ಒಂದು 10 ಹಲಸಿನ ತೊಳೆಗಳನ್ನ ಸೇರಿಸ್ಕೊತಾ ಇದ್ದೀನಿ ನಾನು. ಈಗ ಒಂದು ಕುಕ್ಕರ್ಗೆ ಒಂದು 5 ಸ್ಪೂನಷ್ಟು ತುಪ್ಪನ ಹಾಕ್ಕೊತಿದ್ದೀನಿ. ನಮ್ಮ ಹತ್ರ ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆ ಆ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಕೊಬೋದು ನಾವು. ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಕಟ್ ಮಾಡ್ಕೊಂಡಿರೋ ಅಂತಹ ಹಲಸಿನ ತೊಳೆಗಳನ್ನ ಪೀಸಸ್ಗಳನ್ನ ಸೇರಿಸ್ಕೋಬೋದು. ನಾವು ಈ ಹಣ್ಣನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ತಿರೋದ್ರಿಂದ ಇದ್ರ ಫ್ಲೇವರ್ ಎಲ್ಲ ನಮಗೆ ಪೊಂಗಲಲ್ಲಿ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ನೋಡಿ ನನ್ನ ಜಾಕ್ ಫ್ರೂಟ್ ಎಲ್ಲ ಚೆನ್ನಾಗಿ ಬೆಂದಿದೆ. ಅದಕ್ಕೆ 1 ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಇನ್ನು ಮಿಕ್ಕಿದ್ದು 4 ಗ್ಲಾಸು ನೀರು ಹಾಕ್ಕೊತಾ ಇದ್ದೀನಿ. ಟೋಟಲಾಗಿ 5 ಗ್ಲಾಸ್ ನಾನು ಸೇರಿಸ್ಕೊಂಡಿದ್ದೀನಿ. 1 ಗ್ಲಾಸ್ ಹಾಲು 5 ಗ್ಲಾಸ್ ನೀರು. ಇವಾಗ ಒಂದು ಕುದಿ ಬರ್ತಾಯಿದೆ ಅನ್ಬೇಕಾದ್ರೆ ನಾವು ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಮತ್ತು ಬೇಳೆನ ಸೇರಿಸ್ಕೊಬೇಕು. ಈ ಅಕ್ಕಿ ಮತ್ತು ಬೇಳೆ ಸ್ವಲ್ಪ ಬೆಂದ ಮೇಲೆ ಒಂದು 2 ಏಲಕ್ಕಿ ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಬೇಳೆ ಮತ್ತು ಅಕ್ಕಿನ ನಾವು ನೆನೆಸಿರೋದ್ರಿಂದ ಬೇಗನೆ ಬೇಯುತ್ತೆ. ಒಂದು ಸ್ವಲ್ಪ ಬೆಂದಿದೆ ಅಂತಂದಾಗ ನಾವು ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ಳೋಣ. ಹಲಸಿನ ಹಣ್ಣೇನಾದರೂ ಸ್ವೀಟಾಗಿದೆ ಅಂದರೆ ಬೆಲ್ಲನ ಸ್ವಲ್ಪ ಕಮ್ಮಿ ಸೇರಿಸ್ಕೊಂಡ್ರೆ ನಡೆಯುತ್ತೆ. ಈ ಸಮಯದಲ್ಲಿ ನಾವು ಬೇಕಾದರೆ ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ ತುಪ್ಪನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಬೇಕಾಗಿತ್ತು, ನೀರನ್ನು ಸೇರಿಸ್ಕೊಂಡು ಕುಕ್ಕರ್ನ ವಿಸಿಲ್ ಬರೋದಕ್ಕೆ ಬಿಡ್ತಿದ್ದೀನಿ. ಟೋಟಲು ನಾನು 4ರಿಂದ 5 ವಿಸಿಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಪೊಂಗಲ್ಲು. ನಾನಿಲ್ಲಿ ಕಾಯಿ ತುರಿನ ಕೊನೆಯಲ್ಲಿ ಸೇರಿಸ್ತಿದ್ದೀನಿ. ಆ ಕಾಯಿ ಫ್ಲೇವರು ಹಾಗೇ ಇರಲಿ ಅಂತ. ನಾವೇನಾದರೂ ಮುಂಚೆ ಹಾಕ್ಬಿಟ್ಟಿದೆ ಅಂದರೆ ನಾವು ಕಾಯಿ ಹಾಕಿರೋದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಪೊಂಗಲ್ ರೆಡಿ ಆಯಿತು ನಮಗೆ. ಡೆಫಿನೆಟ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.